ಹಾಯ್, ಇವತ್ತು ನಾನು ಡೈ ಬ್ಯಾಂಗಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಬ್ಯಾಂಗಲ್ ಮಾಡಲಿಕ್ಕೆ ಓಲ್ಡ್ ಬ್ಯಾಂಗಲ್ಸನ್ನು ನಾನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫಂಕ್ಷನ್ಗೆಲ್ಲ ಹಾಕಿ ಯೂಸ್ ಆಗಿರುವಂತಹ ಗ್ರೀನ್ ಬ್ಯಾಂಗಲ್ಸನ್ನು ಒಂದು ವೇಳೆ ಕಲರ್ ಹೋಗಿದ್ದರೆ ಒಟ್ಟಿಗೆ ಓಲ್ಡ್ ಬ್ಯಾಂಗಲ್ಸ್ ಎಲ್ಲ ಸೇರಿಸಿ ನಾನು ಎತ್ತಿಡ್ತಿದ್ದೆ. ಸ್ಕೂಲ್ಗೆ ರೆಗ್ಯುಲರ್ ಸಾರಿ ಉಡೋದ್ರಿಂದ ಬ್ಯಾಂಗಲ್ಸ್ ಯೂಸ್ ಮಾಡಲೇಬೇಕು. ಹಾಗಾಗಿ ಬ್ಯಾಂಗಲ್ ಹಾಗೆ ಸ್ಟೋರ್ ಆಗಿದ್ದು ಅವುಗಳನ್ನು ರೀಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಒಂದು ಸಿಂಪಲ್ ಒಂದು ಐಡಿಯಾವನ್ನು ಮಾಡಿ ಈ ರೀತಿಯಲ್ಲಿ ಅರೇಂಜ್ ಮಾಡಿದ್ದೀನಿ. ಇಲ್ಲಿ ಎಲ್ಲ ಮಿಕ್ಸಪ್ ಹಾಕ್ಕೊಂಡಿದ್ದೆ, ಎಲ್ಲ ಸೈಜ್ ಸೆಟ್ ಮಾಡ್ತಾಯಿದ್ದೀನಿ. ಈ ರೀತಿಯಲ್ಲಿ ಇರುವಂತಹ ಓಲ್ಡ್ ಬ್ಯಾಂಗಲ್ಸನ್ನು ತೊಗೊಂಡು ಸೈಜನ್ನು ನೀಟಾಗಿ ಸೆಟ್ ಮಾಡಿ ಅರೇಂಜ್ ಮಾಡ್ಕೊಳ್ಳಿ. ಉಳಿದಿರೋದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಮತ್ತು ಫ್ರೀ ಇದ್ದಾಗ ಅವುಗಳನ್ನು ಮತ್ತೆ ಬ್ಯಾಂಗಲ್ಸನ್ನು ರೀಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಆಲ್ರೆಡಿ ನಿಮಗೆ ತೋರಿಸಿದ ಬ್ಲೌಸ್ ಡಿಸೈನ್ಗೆ ಕುಂದನ್ ಯೂಸ್ ಮಾಡಿದ್ದೀನಿ, ಕ್ಲಿಪ್ಸ್ಗಳಿಗೆ ಕುಂದನ್ ಯೂಸ್ ಮಾಡಿದ್ದೀನಿ. ಹಾಗೆ ಈಗ ಬ್ಯಾಂಗಲ್ಸ್ಗಳಿಗೂ ಕುಂದನನ್ನು ಯೂಸ್ ಮಾಡಿ ನಾನು ಓಲ್ಡ್ ಬ್ಯಾಂಗಲ್ಸನ್ನು ರೀಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಅಲ್ಲಿ 3 ಸೈಜ್ ಪ್ಯಾಟರ್ನ್ ಕುಂದನ್ಸ್ ಇದ್ದಾವೆ. ಹಾಗೆ ಬ್ಯಾಂಗಲ್ಸ್ ಕೂಡ ವೆರೈಟೀಸ್ ಸೈಜ್ ಇದ್ದಾವೆ. ನಾನಿಲ್ಲಿ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ನಾನು ಬ್ಯಾಂಗಲ್ಸನ್ನು ರೆಡಿ ಮಾಡ್ತೀನಿ. ಸಿಲ್ಕ್ ಥ್ರೆಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವು ಗ್ರೀನ್ ಬ್ಯಾಂಗಲ್ಸ್ ಟಾಪು ಲೇವಲ್ ಇಲ್ಲ, ಶಾರ್ಪ್ ಆಗಿದೆ. ಹಾಗಾಗಿ ಸಿಲ್ಕ್ ಥ್ರೆಡನ್ನು ಒಂದು ವುಡನ್ ಬೋರ್ಡಿಗೆ ಅಥವಾ ಯಾವುದೋ ಒಂದು ಕಾರ್ಡನ್ನು ತೊಗೊಬಿಟ್ಟು ಈ ರೀತಿಯಲ್ಲಿ ಥ್ರೆಡನ್ನು ಗ್ಯಾದರ್ ಮಾಡ್ಕೊಳ್ಬೇಕು. ಆಮೇಲೆ ಗ್ಲೂ ಗಮ್ಮನ್ನು ಹಾಕ್ಕೊಳ್ಬೇಕು. ಇಲ್ಲಿ 2 ಬ್ಯಾಂಗಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವೀಗ ಸಿಲ್ಕ್ ಥ್ರೆಡನ್ನು ರ್ಯಾಪ್ ಮಾಡುವಾಗ ಬಿಚ್ಚಿ ಹೋಗಬಾರ್ದು, ಹಿಂದೆ ಮುಂದೆ ಆಗಬಾರ್ದು ಅನ್ನೋಕ್ಕೋಸ್ಕರ ಇಲ್ಲಿ ಫೆವಿಕ್ರೈ ಗಮ್ಮನ್ನು ಹಾಕಿ ಸ್ಟಿಕ್ ಮಾಡಿಕೊಂಡೆ. 1 ಮಿನಿಟ್ ಒಳಗಡೆ ಸ್ಟಿಕ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಏನೂ ಹಾಕಬೇಕಂತಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಸಿಲ್ಕ್ ಥ್ರೆಡನ್ನು ರ್ಯಾಪ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಹಾಗಾಗಿ ಸ್ವಲ್ಪ ಜಾರದೇ ಇದ್ದರೆ ಸಾಕು. ಅದ್ರ ಸಲುವಾಗಿ ಗಮ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಗಮ್ ಹಾಕಿ ಜಾಯಿಂಟ್ ಆದಮೇಲೆ ನಾವು ಬ್ಯಾಂಗಲ್ಗೆ ಸಿಲ್ಕ್ ಥ್ರೆಡನ್ನು ರ್ಯಾಪ್ ಮಾಡೋ ಸಲುವಾಗಿ ಮೇಲ್ಗಡೆಯಿಂದ ನೀವು ನೀಟಾಗಿ ಗಮ್ ಹಾಕಿ ಸುತ್ತಕೊಳ್ತಾ ಹೋಗಬೇಕು. ಸಿಲ್ಕ್ ಥ್ರೆಡ್ಡಿಗೆ ಫೆವಿಕ್ರೈ ಗಮ್ ಬೇಗ ಸ್ಟಿಕ್ ಆಗುತ್ತೆ. ನೀಟಾಗಿ ಗಮ್ಮನ್ನು ಅಪ್ಲೈ ಮಾಡ್ತಾ ಸ್ಟಿಕ್ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ. ಸಿಲ್ಕ್ ಥ್ರೆಡ್ ಟ್ರೆಂಡಿಯಾಗಿರುತ್ತೆ, ಜೊತೆಗೆ ಈಗ ಕುಂದನ್ ಬ್ಯಾಂಗಲ್ಸ್ ತುಂಬ ಟ್ರೆಂಡಿಯಾಗಿ ಬರುತ್ತೆ. ನಾನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಸಿಲ್ಕ್ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಸಿಂಪಲಾಗಿ ಈ ಬ್ಯಾಂಗಲ್ಸನ್ನು ಡೆಕೋರ್ ಮಾಡ್ತಾಯಿದ್ದೀನಿ. ನಾನು ಗ್ರ್ಯಾಂಡಾಗಿ ಯಾವಾಗ ಮಾಡ್ತೀನೋ ಬ್ಯಾಂಗಲ್ಸ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ಈಗ ನಮ್ಮ ಸಿಲ್ಕ್ ಥ್ರೆಡ್ ರ್ಯಾಪ್ ಆಗಿರುವಂಥ ಬ್ಯಾಂಗಲ್ ರೆಡಿ ಆಯಿತು. ಇಲ್ಲಿ B7000 ಗಮ್ಮನ್ನು ತೊಗೊಬಿಟ್ಟು ನಾನು ಕುಂದನನ್ನು ಸ್ಟಿಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಒಂದೊಂದೇ ಕುಂದನನ್ನು ನಮಗೆ ಯಾವುದು ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಬ್ಯಾಂಗಲನ್ನು ರೆಡಿ ಮಾಡ್ಕೊಳ್ಬೋದು. ನಾನು ಸ್ಟಾರ್ ಕುಂದನನ್ನು ಮಿಡಲ್ ಹಾಕಿಬಿಟ್ಟು ಆರ್ಟ್ ಸಿಂಬಲ್ ಇರುವಂತಹ ಇನ್ನೊಂದು ಕುಂದನನ್ನು 2 ಸೈಡು ಹಾಗೆ ನೀಟಾಗಿ ಜೋಡಿಸ್ಕೊಂಡೆ. ಹೀಗೆ ಖರ್ಚಿಲ್ದೇ ಗ್ರ್ಯಾಂಡಾಗಿರುವಂತಹ ನಮಗೆ ಯಾವ ಸಾರಿಗೆ ಮ್ಯಾಚ್ ಆಗುವಂತಹದ್ದು ಬೇಕಾದರೂ ನಾವು ಬ್ಯಾಂಗಲ್ಸನ್ನು ನಾವು ಮಾಡ್ಕೊಳ್ಬಹುದು. ನಿಜವಾಗೂ ಹೌದು, ಇದು ಯಾರಿಗೆಲ್ಲ ಯೂಸ್ಫುಲ್ ಅನಿಸಿದೆ ಒಂದು ಲೈಕ್ ಕೊಡಿ. ನಮಗೂ ಖುಷಿ ಅನಿಸುತ್ತೆ ಈ ರೀತಿ ವಿಡಿಯೋ ಶೇರ್ ಮಾಡಿಕೊಂಡಾಗ. ಲೈಕ್ ಬಂದರೆ ಮತ್ತೆ ವಿಡಿಯೋ ಮಾಡಬೇಕು ಅನಿಸುತ್ತೆ. ಹಾಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಇದೇ ರೀತಿಯಂತಹ ಕ್ರಿಯೇಟಿವ್ ಐಡಿಯಾಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈಗ ಇನ್ನೊಂದು ಅಂತ ಹೇಳಿದರೆ, ಇಲ್ಲಿ ಬಳಸಿರುವಂತಹ ಸಿಲ್ಕ್ ಥ್ರೆಡ್ ಇರ್ಬೋದು, ಕುಂದನ್ ಇರ್ಬೋದು, ಆಮೇಲೆ ಗಮ್ ಸ್ಟಿಕ್ ಆಗಿರ್ಬೋದು, ಎಲ್ಲ ಕುಂದನ್ ಸ್ಟಿಕ್ ಆಗಿರ್ಬೋದು, ಕುಂದನ್ ಪೆನ್ಸಿಲ್ ಆಗಿರ್ಬೋದು, ಯಾವುದೇ ಇದ್ದರೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಸಿಗತ್ತೆ. ಒಂದು ವೇಳೆ ನೀವು
ಬಿಸ್ನೆಸ್ ಮಾಡೋರೇ ಇದ್ದಿದ್ದೇ ಹೋದಾದರೆ ಹೋಲ್ಸೇಲ್ ಶಾಪಲ್ಲಿ ತೊಗೊಳ್ಬೇಕಾಗತ್ತೆ. ಪ್ರತಿ ಡಿಸ್ಟಿಕಲ್ಲೂ ಮೇನ್ ಡಿಸ್ಟಿಕಲ್ಲಿ ಹೋಲ್ಸೇಲ್ ಶಾಪ್ಗಳು ಇದ್ದೇ ಇರ್ತವೆ. ಅಲ್ಲಿಂದ ಖರೀದಿ ಮಾಡಿದರೆ ತುಂಬ ಚೀಪಾಗಿ ಸಿಗುತ್ತೆ. ಸೊ ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ಕೂಡ ಸ್ವಲ್ಪ ಹೋಲ್ಸೇಲ್ ಪ್ರೈಸಲ್ಲೇ ತೊಗೊಂಡು ಬಂದಿರೋದ್ರಿಂದ ನನಗೂ ತುಂಬ ಚೀಪಾಗಿ ಸಿಕ್ಕಿದೆ. ಇಲ್ಲಾಂದರೆ ಹೊರಗಡೆ ತೊಗೊಳ್ತೀವಿ ಅಂತ ಹೇಳಿದರೆ 10 ಗ್ರಾಮಿಗೆ 40 ರೂಪೀಸ್ ಪೇ ಮಾಡಬೇಕಿತ್ತು. ನನಗೂ ತುಂಬ ಈಸಿಯಾಗಿ ಚೀಪಾಗಿ ಸಿಕ್ಕಿದೆ. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಹಳೆ ಬ್ಯಾಂಗಲನ್ನು ರೀಯೂಸ್ ಮಾಡಿಕೊಂಡು ಗ್ರ್ಯಾಂಡಾಗಿ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಹಾಗೆ ಸ್ಯಾರಿ ಮ್ಯಾಚಿಂಗ್ ಹಾಕೋಬೋದು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು ಸೂನ್. ಬಾಯ್, ಟೇಕ್ ಕೇರ್.